ಸೊ ಗಿಲ್ಲಿಗಿರುವಂತಹ ಕ್ರೇಜ್ ಬಗ್ಗೆ ನಾವು ನೋಡ್ತಾ ಇದ್ವಿ ಎಲ್ಲ ಕಡೆಯಿಂದ ಅವರ ಅಭಿಮಾನಿಗಳು ಅವ್ರು ಗೆಲ್ಲಿ ಅಂತ ಹಾರೈಕೆಯನ್ನ ಹರಿಸ್ತಾ ಇದ್ರು. ಇನ್ನೊಂದು ಕಡೆಗೆ ಗಿಲ್ಲಿ ಓದಂತಹ ಶಾಲೆ ಇರಬಹುದು, ಗ್ರಾಮ ಇರಬಹುದು, ಎಲ್ಲ ಕಡೆಗಳಲ್ಲೂ ಕೂಡ ಅವರಿಗೆ ವಿಪರೀತವಾದಂತಹ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಗಿಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ಶಾಲೆ ಇದೇ ದಡಗಾಪುರ ಗ್ರಾಮದ ಪ್ರಾಥಮಿಕ ಶಾಲೆ. 2004ರಲ್ಲಿ ಅವರು ಇಲ್ಲಿ ವಿದ್ಯಾಭ್ಯಾಸವನ್ನು ಆರಂಭ ಮಾಡಿದ್ರು. KM ದೊಡ್ಡಿಯಲ್ಲಿ ITI ವಿದ್ಯಾಭ್ಯಾಸವನ್ನೇ ಕೂಡ ಮಾಡಿದ್ದಾರೆ. ಶಿಕ್ಷಕರು ಹಾಗೂ ಇಲ್ಲಿನ ವಿದ್ಯಾರ್ಥಿಗಳು ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು. ಗಿಲ್ಲಿ ನಟ ನಮ್ಮಲ್ಲಿ ಪ್ರಾಥಮಿಕ ಶಾಲೆ ಅಭ್ಯಾಸ ಮಾಡಿದ್ದ, ಬಾಲ್ಯದಿಂದಲೇ ಕಲೆಯ ಬಗ್ಗೆ ಅವನಿಗೆ ಆಸಕ್ತಿ ಇತ್ತು. ಅಲ್ಲದೆ ನಮ್ಮ ದಡಗಾಪುರ ಗ್ರಾಮದ ರಂಗಭೂಮಿ ಕಲಾವಿದರ ಮಣ್ಣಿನಿಂದ ಕೂಡಿದೆ. ಹೀಗಾಗಿ ಗಿಲ್ಲಿಯಲ್ಲಿ ಆ ಪ್ರತಿಭೆ ಇದೆ. ಸರ್ಕಾರಿ ಶಾಲೆಯ ವಿದ್ಯಾರ್ಥಿಯಾದ ಕಾರಣ ಈ ಬಿಗ್ ಬಾಸ್ನಲ್ಲಿ ನಮ್ಮ ಗಿಲ್ಲಿ ಗೆಲುವು ಸಾಧಿಸಬೇಕು ಅಂತ ಅವರ ಶಿಕ್ಷಕರು ಹೇಳಿದ್ರು. ವಿದ್ಯಾರ್ಥಿಗಳು ಕೂಡ ವಿಶ್ ಮಾಡಿದ್ರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಡಗಾಪುರ ಈ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಗಿಲ್ಲಿ ನಟ ನಮ್ಮ ಶಾಲೆಯಲ್ಲಿ 2004-05ನೇ ಸಾಲಿನಲ್ಲಿ 1ನೇ ತರಗತಿಗೆ ದಾಖಲಾಗಿರ್ತಾನೆ. ಇಲ್ಲಿ 1ರಿಂದ 7ನೇ ತರಗತಿಗೆ ಸಾಮಾನ್ಯ ವಿದ್ಯಾರ್ಥಿಯಾಗಿ 7ನೇ ತರಗತಿ ಓದಿ 2011ರಲ್ಲಿ TC ಪಡೆದು ಸಾರ್ವಜನಿಕ ಪ್ರೌಢಶಾಲೆ ಬಂಡೂರಿನಲ್ಲಿ 8ನೇ ಕ್ಲಾಸ್ಗೆ ದಾಖಲಾಗ್ತಾನೆ. ಅವನು ವಿದ್ಯಾರ್ಥಿಯಾಗಿದ್ದಾಗ ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದಾನೆ. ಆದರೆ ಅವನ ಪ್ರತಿಭೆ ಇವತ್ತು ಬಿಗ್ ಬಾಸ್ನಲ್ಲಿ ನೋಡಿದ್ರೆ ಇಡೀ ಕರ್ನಾಟಕ ಅಲ್ಲ, ಹೊರ ರಾಜ್ಯಕ್ಕೂ ಕೂಡ ಹೆಸರು ಮಾಡ್ತಾಯಿದ್ದಾನೆ, ಪ್ರಖ್ಯಾತಿ ಆಗ್ತಾಯಿದ್ದಾನೆ. ಅವನು ಇನ್ನೂ ಎತ್ತರದಲ್ಲಿ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ಜೊತೆಗೆ ಇಲ್ಲಿ ಅವನು ಬೆಳಿಬೇಕಾದ್ರೆ ಮುಖ್ಯ ಕಾರಣ ಅಂತಂದರೆ ಈ ದಡಗಾಪುರ ಗ್ರಾಮದಲ್ಲಿ ಹಲವಾರು ರಂಗಭೂಮಿ ಕಲಾವಿದರಿದ್ದಾರೆ. ಆ ಕಲೆ ಈ ಮಣ್ಣಿನಲ್ಲೇ ಬಂದೈತೆ ಅನ್ನೋ ನನ್ನ ಭಾವನೆ. ಹಾಗಾಗಿ ಅವನು ಈ ಬಿಗ್ ಬಾಸ್ 12 ಸೀಸನ್ನಲ್ಲಿ 12 ಸೀಸನ್ಗಿಂತೂ ಉತ್ತಮವಾದಂಥ ಪ್ರದರ್ಶನವನ್ನು ಮಾಡ್ತಾಯಿದ್ದಾನೆ. ಜೊತೆಗೆ 12 ಜನ ಏನು ವಿನ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಇದ್ದರೂ ಕೂಡ ಈ ಸೀಸನ್ನಲ್ಲೇ ಇವನೇ ಗಿಲ್ಲಿನೇ ವಿನ್ ಆಗ್ತಿದ್ದ ಅಷ್ಟು ಪ್ರದರ್ಶನವನ್ನು ಅವ್ನು ನೀಡ್ತಾಯಿದ್ದಾನೆ. ಮತ್ತು ನಾನು ವೋಟ್ ಅಫ್ರಿಯನ್ಸ್ ಮಾಡ್ತಾಯಿದ್ದೀನಿ. ಅವನು ಗ್ರಾಮೀಣ ಪ್ರತಿಭೆ ಹಾಗೂ ನಮ್ಮ ಮಂಡ್ಯ ಜಿಲ್ಲೆ ಪ್ರತಿಭೆ. ಹಾಗಾಗಿ ಎಲ್ಲರೂ ಕೂಡ ಗ್ರಾಮೀಣ ಪ್ರತಿಭೆ ಬೆಳೀಲಿ. ಅವನು ಸರ್ಕಾರಿ ಶಾಲೆ ವಿದ್ಯಾರ್ಥಿ. ಹಾಗಾಗಿ ಸರ್ಕಾರಿ ಶಾಲೆ ಬೆಳಿಬೇಕಾದ್ರೆ ಇಂಥ ಹಲವಾರು ಪ್ರತಿಭೆಗಳು ಉತ್ಪತ್ತಿ ಆಗಬೇಕಾದ್ರೆ ಗಿಲ್ಲಿ ಇವತ್ತು ಏನು 12ನೇ ಸೀಸನ್ ಇದೆ ಅದರಲ್ಲಿ ಗೆಲ್ಲಬೇಕು. ಹಾಗಾಗಿ ಎಲ್ಲ ನೋಡ್ತಕ್ಕಂಥ ಪ್ರೇಕ್ಷಕರಲ್ಲಿ ನನ್ನ ಒಂದು ಸೈನ್ಯ ಪ್ರಾರ್ಥನೆ, ಅವನು ವೋಟ್ ಮಾಡಿ ಗೆಲ್ಲಿಸಿ ಗೆಲ್ಲಲಿ ಅಂತ ಹೇಳಿ ನಾನು ಮನವಿ ಮಾಡ್ತೇನೆ.